ಸರಿ, ಇವಾಗ ನೀವು ಕೂಡ ಜೈಲಿಗೆ ಹೋಗಿ ಬಂದ್ರಿ. ನಿಮಗೆ ಅನುಭವ ಇರುತ್ತೆ ಅಲ್ಲಿ ಏನೇ ಆಗಿದೆ ಅಂತ. ನಿನ್ನೆ ದರ್ಶನ್ ಅವ್ರು ಹೇಳ್ತಾರೆ, ಜೈಲಲ್ಲಿ ನನಗೆ ತುಂಬ ಕಷ್ಟ ಆಗ್ತಿದೆ, ನನಗೆ ವಿಷ ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಜಡ್ಜನ್ನು ಕೇಳ್ತಾರೆ. ಹೀಗಾಗಿ ಜೈಲು ಅನುಭವವನ್ನು ಹಂಚ್ಕೊಳ್ಳೋದಾದರೆ ನಿಮಗೆ, ನೀವು ಸ್ವಲ್ಪ ದಿನ ಇದ್ರಿ ಅಲ್ಲಿ, ಯಾವ ಥರ ಪರಿಸ್ಥಿತಿ ಇತ್ತು? ಪರಿಸ್ಥಿತಿ ಅದು ನರಕ ಯಾತನೆ. ಅದು ನೀವೇನೇ ಸ್ಪೆಷಾಲಿಟಿ ಕೊಡ್ಬೋದು, ನಿಮ್ನೇನೇ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಅದು ಜೈಲೇ. ಎಲ್ಲ ಫ್ರೀಡಮ್ ಕಿತ್ಕೊಂಡ್ಬಿಡ್ತಾರಲ್ಲ, ಹಂಗಾಗಿ ನರಕ ಯಾತನೆ. ಈ ಜೊತೆಲಿದ್ದವರೆಲ್ಲ, ಜೊತೆಲಿದ್ದವರು ಅಣ್ಣ ತಮ್ಮದಿರು ಯಾರೋ ಗೌರವ ಯಾರೂ ಬಂದಿರಲ್ಲ. ಎಲ್ಲೋ ಕೆಲವ್ರು ಹಂಗಂಗೆ ಬಂದಿರ್ತಾರೆ. ಬಟ್ ಅವ್ರನ್ನೆಲ್ಲ ನೋಡ್ತಿದ್ದಾಗ ಅವರೆಲ್ಲ ನಮ್ಮ ಕೂಟ ಹೊಂದ್ಕೊಳ್ಳೋಕ್ಕಾಗಲ್ಲ. ಇವರೆಲ್ಲ ಏನೇನೋ ದೊಡ್ಡ ರೌಡಿಗಳು ಏನೇನೋ ಬಂದಿರ್ತಾರೆ ಒಳಗಡೆ. ಬಟ್ ನಾವೇನೋ ಒಂದು ಕನಸು ಕಟ್ಕೊಂಡು ಎಲ್ಲೋ ಅಪರೂಪಕ್ಕೆ ಹೋಗಿರ್ತೀವಿ. ಅವ್ರ ಮಧ್ಯೆ ಮಿಂಗಲ್ ಆಗೋಕ್ಕಾಗಲ್ಲ. ಯಾರೋ ಒಬ್ಬೊಬ್ಬರು ರಿಲೀಸ್ ಆಗ್ತಾ ಇರ್ತಾರೆ, ನಮ್ಮ ಅಕ್ಕಪಕ್ಕದವ್ರು ಮಾತಾಡ್ಕೊಂಡು ಚೆನ್ನಾಗಿ ಹೊಂದ್ಕೊಂಬಿಟ್ಟಿರ್ತಾರೆ. ಅವ್ರು ಹೋಗ್ತಿದ್ದಂಗೆ 2 ದಿವಸ 3 ದಿವಸ ರಿಲೀಸ್ ಆಗ್ತಾರೆ. ನಮ್ಮ ಕಡೆಯವ್ರು ಯಾರೂ ಬರಲಿಲ್ವೇ, ನಮ್ಮ ಲಾಯರ್ ಏನು ಮಾಡ್ತಾವ್ರೆ, ಅಯ್ಯೋ ನನ್ನ ಮನೆಯವ್ರು ಏನು ಮಾಡ್ತಾವ್ರೆ, ಯಾರೂ ಇಲ್ವಾ ನನಗೆ, ಈ ಥರದ್ದೆಲ್ಲ ಒಂದು ಪರಿಸ್ಥಿತಿ ಇದಾಗುತ್ತೆ. ಆ ಒಂದು ಕೋಪ, ಡಿಪ್ರೆಷನಿಗೆ, ಒಂದು ಮಾನಸಿಕ ಹೋದಾಗಲೇ ನನಗೆ ಏನೇನೋ ಅನ್ಸೋದು. ನಾನು ಒಂದು 3 ದಿವಸ ನಾನು ಹಣೆಯೆಲ್ಲ ಕೆಚ್ಕೊಂಡ್ಬಿಟ್ಟಿದ್ದೀನಿ, ಊಟನೂ ಮಾಡಿಲ್ಲ, ಗೋಡೆಗೆ ಹೊಡ್ಕೊಂಬಿಟ್ಟಿದ್ದೀನಿ, ಇಲ್ಲೇ ಸತ್ತುಬಿಡ್ತೀನಿ ಹಿಂಗೆ ಅಂತ ಪೊಲೀಸ್ನರಿಗೆಲ್ಲ ಹೇಳಿದ್ದೀನಿ ಒಳಗಡೆ. ಅವರು, ಅಪ್ಪ ಇಲ್ಲಿ ಸತ್ತರೆ ಯಾರೂ ಬರೋಲ್ಲ, 79 ರೂಪಾಯಿಲ್ಲ 80 ರೂಪಾಯಿ ಹೆಣ ಕಳಿಸ್ತಾರೆ ಅಷ್ಟೇ ಊರಿಗೆ, ನೀನೇ ಸಾಯೋದು, ತಲೆ ಕೆಡಿಸ್ಕೊಬೇಡ, ಆಗುತ್ತೆ ಬೇಲಾಗುತ್ತೆ, ಆರಾಮಾಗಿರು, ಹಂಗೆ ಹಿಂಗೆ ಅನ್ನೋರು. ಟೈಮ್ ಪಾಸ್ ಆಗಲ್ಲ. ಒಂದೊಂದು ನಿಮಿಷನೂ ಯೋಚನೆ ಮಾಡಬೇಕು. ಸೊಳ್ಳೆ, ಕಂಬಿಗಳು, ಡೋರ್ ಇರಲ್ಲ, 3 ಟೈಮ್ ಊಟ ಕೊಡ್ತಾರೆ. ಊಟನೂ ಏನು ಉಪ್ಪು ಖಾರ ಏನೂ ಸರಿಯಾಗಿರಲ್ಲ, ಅದರಲ್ಲೇ ಜೀವನ ಮಾಡಬೇಕು. ಬಟ್ ಯಾವ ಶತ್ರುಗಳಿಗೂ ಜೈಲು ಸವಾಸ ಬೇಡ. ಯಾರ್ದು ಏನೇ ಕೇಸ್ ಇದ್ದರೂ ಕೂಡ ಆದಷ್ಟು ಬೇಗ ಅದರಿಂದ ಆಚೆ ಬಂದುಬಿಟ್ರೆ ಒಳ್ಳೆಯದು. ಆ ಉದ್ದೇಶಕ್ಕೆ ನಾವು ಬೇಗ ಕಾಂಪ್ರಮೈಸ್ ಆಗಿದ್ದು. ಅಂದರೆ ಅಲ್ಲಿ ಅದನ್ನೇ ಹೇಳ್ತಾರೆ, ಫಂಗಸ್ ಆಗಿದೆ, ಬಟ್ಟೆ ವಾಶ್ ಮಾಡ್ಕೊಳಕ್ಕಾಗಲ್ಲ, ಆ ಥರದ್ದೆಲ್ಲ ಇರುತ್ತೆ ಪರಿಸ್ಥಿತಿ ನಿಮಗೆ. ಅಂದರೆ ಸೊಳ್ಳೆ ಕಾಟ, ವಾಶ್ರೂಮ್ ಕ್ಲೀನ್ ಇರಲ್ಲ, ಅವೆಲ್ಲ ಏನು ಭಯಂಕರ. ವಾಶ್ರೂಮ್ ಎಲ್ಲ ನಿಮಗೆಲ್ಲ ಡೋರು ಈ ಥರ ಇರಲ್ಲ, ನಿಮಗೆ ಇಷ್ಟೇ ವಾಶ್ರೂಮ್ ಬರೋದು, ಇಷ್ಟೇ ಡೋರು, ಇದೇ ಡೋರಲ್ಲೇ ಇದು ಮಾಡಬೇಕು. ಅದೆಲ್ಲ ತುಂಬ ಪ್ರಾಬ್ಲಮ್ ಇದೆ. ಹಾಗೆಲ್ಲ ಒಂದು ಹೊರಗಡೆ ನಾವು ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಊಟ ತಿನ್ಕೊಂಡು ಒಳ್ಳೊಳ್ಳೆ ಫ್ರೆಂಡ್ಸ್ ಜೊತೆ ಚೆನ್ನಾಗೆಲ್ಲ ಮಿಂಗಲ್ ಆಗಿರ್ತೀವಲ್ಲ, ಅದನ್ನೆಲ್ಲ ಕಿತ್ಕೊಂಡಾಗ ಅಲ್ಲಿ ಒಬ್ಬನೇ ಕೂತ್ಕೊಂಡಾಗ ಯೋಚನೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಡಿಪ್ರೆಷನಲ್ಲಿ ನಾವು ಆ ಥರ ಮಾತಾಡ್ತೀವಿ ಅಷ್ಟೇ. ನೀವು ಎಷ್ಟು ದಿನ ಇದ್ರಿ? ಒಂದು 15 ದಿನ, 15-16 ದಿನ ಇದು. ಅಷ್ಟಕ್ಕೆ ನನಗೆ ಹಂಗೆ ಆಗಿತ್ತೆ ಅಂದರೆ ನಮ್ಮ ತಾಯಣ್ಣ, ಅದು ನನಗೆ ನೆನೆಸ್ಕೊಂಡ್ರಪ್ಪ ಬೇಜಾರಾಗ್ಬಿಡುತ್ತೆ ನನಗೆ. ದೇವ್ರ ದಯದಿಂದ ಬೇಗ ರಿಲೀಸ್ ಆಗಲಿ ಅಷ್ಟೇ ದರ್ಶನ್ ಸರ್. ವಿಚಾರಣೆ ದಿನ ಕೈದಿಗಳಿಗೆ ಆ ಥರದ್ದೊಂದು ಟಾರ್ಚರ್, ಹಿಂಸೆ ಏನೂ ಇರೋದಿಲ್ಲ. ಬಟ್ ನೀವು ಒಳಗಡೆನೆ ಕೂಡ ಹಾಕಿರ್ತಾರೆ, ಹಾಗಾಗಿ ನಿಮಗೆ ಅಲ್ಲಿಂದ ಆಚೆ ಬರೋದಿಲ್ಲ, ಫ್ರೀಡಮ್ ಇರಲ್ಲ, ನರಕ. ಈ ದಿನ ನಾವು 24/7 ಕೆಲಸ ಮಾಡೋರನ್ನ ಕರ್ಕೊಂಡೋಗಿ ಕೂಡಾಕ್ಬಿಟ್ರೆ ಆಗಲ್ಲ. ಅದು ಇರೋಕ್ಕೆ ಆವಾಗಲೂ ಕೂತ್ಕೊಂಡೇ ಇರಬೇಕು ಅಂದ್ರೆ ಆಗಲ್ಲ. ದರ್ಶನ್ ಅವರ ಬಗ್ಗೆ ಮಾತಾಡ್ತಿದ್ರಾ ನೀವೆಲ್ಲ ಹೋದಾಗ? ಯಾರಾದರೂ ಹೇಳ್ತಿದ್ರಾ ನಿಮ್ಮ ಹತ್ರ, ಏನು ಡಿಸ್ಕಷನ್ ಮಾಡ್ತಿದ್ರಾ? ಇಲ್ಲ ಫ್ಯಾನ್ಸ್ ಇದ್ದರು, ಅವ್ರ ಫ್ಯಾನ್ಸ್ ಎಲ್ಲ ಇದ್ದರು. ನೀವು ಬಾಸ್ ತಲೆಗೆ, ನಮ್ಮ ಬಾಸ್ನೇ ಯಾರು ಏನೇನೋ ಮಾಡ್ತಾರೆ, ನಾವು ಬಾಸ್ ಬಿಟ್ಕೊಡ್ತೀವ ಅಂತಾರಲ್ಲ. ಪಾಪ ನೀವು ಹಳ್ಳಿ ಕಲಾವಿದರು, ಏನೋ ಆಗಿದೆ, ನೀವು ಬೆಳೆಯೋಕೆ ಹೋಗ್ತಾರ, ನಿಮ್ಮನ್ನು ಬಿಡ್ತಾರ, ಅದೆಲ್ಲ ಕೆಡಿಸ್ಕೊಬೇಡಿ, ಯಾವತ್ತೂ ಸಪೋರ್ಟ್ ಮಾಡ್ತೀವಿ. ನೀವು ಕೂಡ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ರಿ, ಅದು ಹೌದು ಹಳೇದು, ಅದು ನೀವು ಸಾರಿ ಕ್ಷಮೆನೂ ಕೇಳಿದ್ದೀರಾ. ಬಟ್ ನಿಮ್ಮ ಫ್ಯಾನ್ಸ್ ಏನಾದರೂ ತೊಂದರೆ ಕೊಟ್ಟರೆ? ಯಾರೂ ತೊಂದರೆ ಕೊಟ್ಟಿಲ್ಲ. ಆಮೇಲೆ ಯಾರೇ ಬ್ಯಾಡ್ ಕಮೆಂಟ್ ಕೊಟ್ಟು ಏನೇ ಮಾಡಿದ್ರು ಸುಮ್ಮನೆ ನಾವು ಪಬ್ಲಿಸಿಟಿಗೆ ಅವ್ರ ಮೇಲೆ ಇದು ಮಾಡ್ಕೊಳ್ಳೋದು, ಇವ್ರು ಮಾಡೋದು. ರಿಯಲ್ ಫ್ಯಾನ್ಸ್ ಯಾರೂ ಬೈಯಲ್ಲ, ಹಂಗಂತ ನಾವೇ ಸುಮ್ಮನೆ ಆಗಬೇಕು. ಸುಮ್ಮನೆ ನಾವು ಅವ್ರ ಹೆಸರು ಯೂಸ್ ಮಾಡ್ಕೊಂಡು ಅವ್ರು ಬೈತಾರೆ ಇವ್ರು ಬೈತಾರೆ ಅಂದ್ಕೊಂಡು ಸುಮ್ಮನೆ ಯಾಕೆ ಕಾಂಟ್ರವರ್ಸಿ ಮಾಡ್ಕೋಬೇಕು? ನಮ್ಮ ಪಾಡಿ ನಾವಿದ್ರೆ ಏನೂ ಆಗಲ್ಲ. ಅವ್ರೇನು ಕಮೆಂಟ್ ಹಾಕಿದ ತಕ್ಷಣ ಏನು ಬಂದು ಹೊಡೆದ ತಕ್ಷಣ ಆಗಲ್ಲ. ಅಭಿಮಾನ, ಒಂದು ಪ್ರೀತಿ ಯಾವಾಗಲೂ ಇರುತ್ತೆ, ಹಂಗೆ ಇರುತ್ತೆ. ಒಂದ್ಸಲ ಜೈಲಿಗೆ ಹೋಗಿ ಬಂದಮೇಲೆ ಆಮೇಲೆ ಏನೋ ತುಂಬ ಲಕ್ ಅಂತೆ, ಅದೃಷ್ಟ ಬರುತ್ತಂತೆ, ಏನು ಹಂಗಂತ ಅಂತಾರೆ, ಎಲ್ಲ ಹಂಗೆ ಅಂತಾರೆ, ಗೊತ್ತಿಲ್ಲ. ಹಂಗಂತ ಹೌದು. ಅದನ್ನು ತಗೊಂಡು ಆಮೇಲೆ ಯಾರಿಗೂ ಹೊಡೆದಾಮೇಲೆ ಹೋಗಿ ನನ್ನ ಮೇಲೆ ಏನಾದ್ರು ಹಾಕ್ಬಿಟ್ಟೋದ್ರ ಮೇಲೆ ಯಾರು ಹೋಗಿ ಕಾನೂನನ್ನ ಮೆಟ್ಲು ಹತ್ತಲೇಬಾರ್ದು. ಓಪನ್ ಆಗಿ ಹೇಳ್ತೀನಿ, ಬೇಕಾದ್ರೆ ಚಿಕ್ಕದಾಗ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಇದ್ಬಿಡೋಣ. ಇದನ್ನೆಲ್ಲ ಮಾಡಿ ರಂಪ ಮಾಡ್ಕೊಂಡು ಕಾನೂನಿಗೆ ಹೋಗೋದು ಬೇಡ, ಎಲ್ಲರನ್ನೂ ಉದ್ಧಾರ ಮಾಡೋದು ಬೇಕಾಗಿಲ್ಲ. ಎಲ್ಲರೂ ಅಂತ ಬೇಕಾದ್ರೆ ಹೊರಗಡೆ ಮನುಷ್ಯಕೊಂಡು ಒಂದು 15 ದಿವಸ ಮಾತು ಬಿಟ್ಬಿಡೋಣ, ಈ ಸವಾಸ ಬೇಡ.